ಹಾಯ್ ಗೆಳೆಯರೇ, ವೆಲ್ಕಮ್ ಟು ಬಾದ್ಶಾ ಕ್ರಿಯೇಷನ್ ಸ್ಟುಡಿಯೋ. ಬಿಗ್ ಬಾಸ್ ಸೀಸನ್ 11ರ ಮೇಲೆ ಜನರಿಗೆ ಹೊಸ ನಿರೀಕ್ಷೆಗಳು ಹುಟ್ಟಿಕೊಂಡಿವೆ. ಈ ಸಲ ಬಿಗ್ ಬಾಸ್ ಆಟ ಬೇರೆ ರೀತಿಯೇ ಸಾಗಲಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಪ್ರತಿ ಸಲ ಒಂದೇ ಮನೆಯಲ್ಲಿ 2 ಗುಂಪುಗಳು ಇರುತ್ತಿದ್ದವು. ಆದರೆ ಈ ಬಾರಿ ಬಿಗ್ ಬಾಸ್ ಶುರುವಾಗುವಾಗಲೇ 2 ಮನೆಯಲ್ಲಿ 2 ಗುಂಪುಗಳಿರಲಿವೆ ಎನ್ನಲಾಗಿದೆ. ಬಿಗ್ ಬಾಸ್ ಸೀಸನ್ 10ರಲ್ಲಿ ಸಮರ್ಥರು ಮತ್ತು ಅಸಮರ್ಥರು ಎಂದು ಆರಂಭದಲ್ಲಿ ವಿಂಗಡಿಸಲಾಗಿತ್ತು. ಆದರೆ ಈ ಬಾರಿ ಸ್ವರ್ಗ ಮತ್ತು ನರಕ ಎಂಬ ಕಾನ್ಸೆಪ್ಟ್ ಮೇಲೆ ಶುರುವಾಗಲಿದೆ. ಈ ಸಲ ಮನೆ ಒಂದಲ್ಲ 2 ಎಂಬ ಮಾತುಗಳು ಕೇಳಿ ಬರುತ್ತಿದೆ. ಸ್ವರ್ಗಕ್ಕೆ ಒಂದು ಮನೆ ಇರಲಿದ್ದು, ಇಲ್ಲಿ ಸಕಲ ಸೌಕರ್ಯಗಳು ಸ್ಪರ್ಧಿಗಳಿಗೆ ಸಿಗಲಿವೆ. ನರಕಕ್ಕಾಗಿ ಇನ್ನೊಂದು ಮನೆ ಇರಲಿದ್ದು, ಇಲ್ಲಿ ಕೆಲವು ಬೇಸಿಕ್ ಫೆಸಿಲಿಟಿ ಬಿಟ್ಟರೆ ಉಳಿದಂತೆ ನರಕಸದೃಶವಾಗಿಯೇ ಇರಲಿದೆ. ಬಿಗ್ ಬಾಸ್ ವರ್ಷ ಕಳೆದಂತೆ ಹೊಸ ರಂಗು ಪಡೆಯುತ್ತಿದೆ. ಈ ಸಲ 2 ಮನೆ ಇರುತ್ತವೆ ಅನ್ನೋ ಹಿಂಟನ್ನು ಬಿಗ್ ಬಾಸ್ ಪ್ರೋಮೋದಲ್ಲಿಯೇ ಹೇಳಿದಂತೆ ಇದೆ. ಈ ಸಲದ ಇಡೀ ಬಿಗ್ ಬಾಸ್ ಕಾನ್ಸೆಪ್ಟ್ ಬೇರೆಯೇ ಇದ್ದಂತಿದೆ. ಇದು ಬಿಗ್ ಬಾಸ್ ಮನೆಯ ಕಿಚ್ಚು ಹೆಚ್ಚಿಸುತ್ತದೆ ಎಂಬ ನಿರೀಕ್ಷೆ ಜನರಲ್ಲಿ ಮೂಡಿದೆ. ಬಟ್ ನನ್ನ ಕೇಳೋದಾದ್ರೆ 2 ಮನೆ ಇರೋದಿಲ್ಲ, ಬದಲಾಗಿ ಒಂದೇ ಮನೆಯಲ್ಲಿ 2 ಲೋಕಗಳನ್ನು ಸೃಷ್ಟಿಸಿರುತ್ತಾರೆ. ಒಂದು ಸ್ವರ್ಗ ಮತ್ತೊಂದು ನರಕ. ನರಕಕ್ಕೆ ಯಾರು ಹೋಗಬೇಕು ಹಾಗೆ ಸ್ವರ್ಗಕ್ಕೆ ಯಾರು ಹೋಗಬೇಕು ಎಂಬುದನ್ನು ವೋಟ್ ಮುಖಾಂತರ ಜನರೇ ನಿರ್ಧರಿಸಲಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.